ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಚಿಕ್ಕ ಚಿಕ್ಕ ಫಂಕ್ಷನ್ಗೆ ಯಾವ ರೀತಿ ರೆಡಿ ಆಗಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹೆಂಗೋ ನಾಮಕರಣ ಫಂಕ್ಷನ್ಗೆ ಹೋಗ್ತಾ ಇದ್ದೆ, ಸೊ ನಿಮಗೂ ಯೂಸ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಯೂಸ್ ಆಗುತ್ತೆ ನಿಮಗೂ ಖಂಡಿತ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೀವೇನಾದರೂ ನಮ್ಮ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಧನ್ಯವಾದಗಳು. ಕಮ್ ಫ್ರೆಂಡ್ಸ್, ಲೇಟ್ ಮಾಡ್ತೀರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇಲ್ಲಿ ನಾನು ಗೋಲ್ಡ್ ಸಹನೂ ಅಷ್ಟೇ ಫ್ರೆಂಡ್ಸ್, ಹೆವಿಯಾಗಿ ವೇರ್ ಮಾಡ್ತಾ ಇಲ್ಲ. ಒಂದು ಬ್ರಾಸ್ಲೆಟು, 3 ರಿಂಗ್ಸು, ಚಿಕ್ಕದಾಗಿ ಒಂದು ನೆಕ್ ಪೀಸು ಮತ್ತು ಇಯರಿಂಗ್ಸ್ನ ವೇರ್ ಮಾಡಿ ರೆಡಿ ಆಗ್ತಾ ಇದ್ದೀನಿ. ನಾವು ಎಷ್ಟು ಸಿಂಪಲ್ ಆಗಿ ಜ್ಯುವೆಲ್ರೀಸ್ನ ವೇರ್ ಮಾಡ್ತೀವೋ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತೀವಿ. ನಾವು ಸ್ಟಿಚ್ ಮಾಡಿಸುವಂತಹ ಬ್ಲೌಸು ಮತ್ತು ಚೂಸ್ ಮಾಡುವಂತಹ ಸ್ಯಾರಿ ಕಲರ್ ಮತ್ತು ಸ್ಯಾರಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ವೇರ್ ಮಾಡುವಂತಹ ಜ್ಯುವೆಲ್ರಿ ಲುಕ್ ಸಹನು. ಫೇಸ್ಗೆ ಮೇಕಪ್ ಹಾಕ್ಕೊಂಡು ಆಮೇಲೆ ನಾವು ಸ್ಯಾರಿ ಇಲ್ಲ ಹೇರ್ ಸ್ಟೈಲ್ನ ಮಾಡ್ಕೊಳ್ಳೋಕೆ ಹೋದರೆ ತುಂಬ ಸ್ವೆಟ್ಟಿಂಗ್ ಬರುತ್ತೆ ಕೆಲವ್ರಿಗೆ. ನನಗೂ ಅಷ್ಟೇ ಸ್ವಲ್ಪ ಸ್ವೆಟ್ಟಿಂಗ್ ಆಗುತ್ತೆ ಎಷ್ಟೇ ಫ್ಯಾನ್ ಹಾಕಿದ್ರು. ಸೊ ನಾನು ಮೊದಲು ಸ್ಯಾರಿ ಮತ್ತು ಹೇರ್ ಸ್ಟೈಲ್ನ ಮುಗಿಸ್ಬಿಟ್ಟು ಆಮೇಲೆ ಫೇಸ್ಗೆ ನಾನು ರೆಡಿ ಮಾಡ್ಕೊತೀನಿ. ಜ್ಯುವೆಲ್ರಿ ಸಹನು ಲಾಸ್ಟಲ್ಲಿ ನಾವು ರೆಡಿ ಆಗಿಬಿಟ್ಟು ನೀಟಾಗಿ ಆಮೇಲೆ ಹೋಗುವಾಗ ಹಾಕ್ಕೊಂಡ್ರೆ ಆಯಿತು. ನಾನು ಅರ್ಜೆಂಟಲ್ಲಿ ಇರೋದ್ರಿಂದ ಸೆರಗನ್ನ ಫೋಲ್ಡ್ ಮಾಡಿ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಈ ರೀತಿ ಸಿಂಗಲಾಗೆ ವೇರ್ ಮಾಡಿಬಿಟ್ಟೆ. ಸಿಂಗಲ್ ಸೆರಗನ್ನ ನಾವು ವೇರ್ ಮಾಡಿದಾಗ ಈ ರೀತಿ ಫ್ರಂಟಲ್ಲಿ ಒಂದು ಪಿನ್ನು, ಬ್ಯಾಕಲ್ಲಿ ಸ್ವಲ್ಪ ಕೆಳಗಡೆ ಒಂದು ಪಿನ್ನನ್ನು ಹಾಕ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ. ನಾನು ಮೊದಲೇ ಫೇಸ್ನ ತೊಳೆದ್ಬಿಟ್ಟಿರೋದ್ರಿಂದ ಫೇಸ್ ಎಲ್ಲ ಡ್ರೈ ಆಗುತ್ತೆ. ಸೊ ಸ್ವಲ್ಪ ನೀರು ತಗೊಂಡು ಈಗ ನಾನು ಸ್ವಲ್ಪ ವೆಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ವೆಟ್ ಮಾಡ್ಕೊಂಡ್ರೇ ನಮಗೆ ಕ್ರೀಮ್ಸ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗೋದು. ನಂತರ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಈಗ ಮೊದಲು ಪ್ರೈಮರ್ ಹಾಕ್ಕೋಬೇಕು ಫ್ರೆಂಡ್ಸ್, ಆಗಲೇ ನಮಗೆ ಮೇಕಪ್ ನೀಟಾಗಿರೋದು. ಸ್ವೆಟ್ಟಿಂಗ್ ಸಹನೂ ಅಷ್ಟು ಬರಲ್ಲ. ಈ ರೀತಿ ಪ್ರೈಮರ್ನ ನಾವು ಹಾಕೋದ್ರಿಂದ ಮೇಕಪ್ ನೀಟಾಗಿ ಕೂರುತ್ತೆ. ಸ್ಕಿನ್ ಸಹನೂ ತುಂಬ ಸಾಫ್ಟ್ ಆಗುತ್ತೆ ಪ್ರೈಮರ್ ಹಾಕಿದ್ಮೇಲೆ. ಸೊ ನಮಗೆ ಫೌಂಡೇಶನ್ ಎಲ್ಲ ಹಾಕೋರು ಕಂಪಲ್ಸರಿ ಪ್ರೈಮರ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ ಫೌಂಡೇಶನ್ ಏನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನನಗೆ ಈ ರೀತಿ ಸ್ವೆಟ್ಟಿಂಗ್ ಎಲ್ಲ ಜಾಸ್ತಿ ಇದ್ದಾಗ ಫೌಂಡೇಶನ್ ಯೂಸ್ ಮಾಡಿದ್ರೆ ಆಗೋದಿಲ್ಲ, ನನಗೆ ಅಷ್ಟು ಕಂಫರ್ಟ್ ಅನಿಸಲ್ಲ. ಸೊ ನಾನು ಇಲ್ಲಿ ಮೊದಲು ನನಗೆ ಮಾರ್ಕ್ಸ್ ಎಲ್ಲೆಲ್ಲಿ ಇದೆಯೋ ಅಂದರೆ ಬ್ಲ್ಯಾಕ್ ಮಾರ್ಕ್ಸ್ ಥರ ಇರುತ್ತಲ್ಲ, ಆ ರೀತಿ ಬ್ಲ್ಯಾಕ್ಸ್ ಇರೋ ಹತ್ರ ಕನ್ಸಿಲರ್ನ ಹಾಕ್ತಾ ಇದ್ದೀನಿ. ಈ ರೀತಿ ಕನ್ಸಿಲರ್ ಹಾಕೋದ್ರಿಂದ ನಮಗೇನಾದರೂ ಪಿಂಪಲ್ಸಿಂದ ಸ್ವಲ್ಪ ಮಾರ್ಕ್ಸ್ ಬಂದಿದ್ರು, ಪಿಗ್ಮೆಂಟೇಷನ್ ಇದ್ದರು, ಈ ರೀತಿ ಚಿಕ್ಕ ಚಿಕ್ಕ ಮಾರ್ಕ್ಸ್ ಇದ್ದರೂ ಸಹನು ಕಂಪ್ಲೀಟಾಗಿ ನಮಗೆ ಹೈಡ್ ಆಗುತ್ತೆ ಫ್ರೆಂಡ್ಸ್. ಫೌಂಡೇಶನ್ ಹಾಕಿದ್ಮೇಲೆ ಒಂದು ಮಾರ್ಕ್ ಸಹನೂ ಕಾಣಿಸಲ್ಲ ಈ ರೀತಿ ಕನ್ಸಿಲರ್ ಹಾಕೋದ್ರಿಂದ. ಈಗ ಸ್ವಲ್ಪ ನೀವು ಈ ರೀತಿ ಮಾಡಿಬಿಡಿ, ನೀಟಾಗಿ ಮಾರ್ಕ್ಸ್ ಮೇಲೆ ಕನ್ಸಿಲರ್ ಅಂಟ್ಕೊಂಡ್ಬಿಡುತ್ತೆ. ನಂತರ ನಾನು ಇಲ್ಲಿ ಫೇರ್ ಆ್ಯಂಡ್ ಲವ್ಲಿ BB ಕ್ರೀಮ್ನ ತೊಗೊಂಡಿದ್ದೀನಿ. ಈ BB ಕ್ರೀಮ್ನ ಸ್ವಲ್ಪವಾಗಿ ತಗೊಳ್ಳಿ, ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಫೇಸ್ ಮತ್ತು ನೆಕ್ಗೆ ಅಷ್ಟು ತಗೊಂಡು ಇದಕ್ಕೆ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ ಮಾಯ್ಶ್ಚರೈಸಿಂಗ್ ಕ್ರೀಮ್, ಆ ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ನಾನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸಿಂಗ್ ಕ್ರೀಮ್ ಇಲ್ಲ ಲೋಷನಲ್ಲಿ ಸಹನೂ ನಾವು ಆರಾಮಾಗಿ ಈ ರೀತಿ BB ಕ್ರೀಮ್ ಇಲ್ಲ ಫೌಂಡೇಶನ್ನ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ನಮ್ಮ ಫೇಸ್ ಮೇಲೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ನಮಗೆ ಫೌಂಡೇಶನ್ ಸಹನೂ ಜಾಸ್ತಿ ಅಂದರೆ ಹೆವಿ ಕಲರ್ ಇದ್ದರೂ ಸಹನೂ ಲೈಟ್ ಕಲರ್ಗೆ ಅಂದರೆ ನಮ್ಮ ಸ್ಕಿನ್ಗೆ ಸೂಟ್ ಆಗೋ ಥರ ಟರ್ನ್ ಆಗುತ್ತೆ. ಫೇಸ್ಗೆಲ್ಲ ಈ ರೀತಿ ನೀಟಾಗಿ ಅಲ್ಲಲ್ಲಿ ಹಚ್ಕೊಂಡ್ಬಿಡಿ. ನಿಮ್ಮ ಹತ್ರ ಫೌಂಡೇಶನ್ ಬ್ಲೆಂಡರ್ ಇದ್ದರೆ ಫೌಂಡೇಶನ್ ಬ್ಲೆಂಡರಲ್ಲಿ ನೀಟಾಗಿ ನಾವು ಹಾಕಿರುವಂತಹ ಈ ಕ್ರೀಮ್ನೆಲ್ಲ ಬ್ಲೆಂಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಇಲ್ಲಿ ತೋರಿಸೋ ಥರ ಕೈಯಲ್ಲೇ ನೀವು ಆರಾಮಾಗಿ ಬ್ಲೆಂಡ್ ಮಾಡ್ಕೋಬೋದು. ನೀಟಾಗಿ ನಮಗೆ ಕೈಯಲ್ಲಿ ಮಾಡಿಕೊಂಡ್ರೂ ಸಹ ಸ್ಕಿನ್ನಲ್ಲಿ ನೀಟಾಗಿ ಬ್ಲೆಂಡ್ ಆಗುತ್ತೆ ಫ್ರೆಂಡ್ಸ್. ಬಟ್ ಸ್ವಲ್ಪ ನಿಮಗೆ ಟೆಕ್ನಿಕ್ ಗೊತ್ತಿರಬೇಕಷ್ಟೇ, ಯಾವ ರೀತಿ ನೀವು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು, ಯಾವ ರೀತಿ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಪ್ಯಾಚಸ್ ಇಲ್ದಿರ ಅಂತ. ಈಗ ಫೌಂಡೇಶನ್ ಪಾರ್ಟ್ ಮುಗೀತು. ಈಗ ಫೇಸ್ಗೆ ನಾವು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರನ್ನು ಹಾಕ್ಕೋಬೇಕು. ನಂತರ ನಮ್ಮ ಐಸ್ಗೆ, ಐಬ್ರೋಸ್ಗೆ ಮತ್ತು ಲಿಪ್ಸ್ಗೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ನಮ್ಮ ಸಿಂಪಲ್ ಮೇಕಪ್ ಮುಗೀತು. ಈ ಕಾಂಪ್ಯಾಕ್ಟ್ ಪೌಡರ್ ಸಹನು ಸ್ಪಾಂಜಿಂದ ಆದರೂ ಹಾಕೋಬೋದು. ನಿಮ್ಮ ಹತ್ರ ಮೇಕಪ್ ಬ್ರಷ್ ಇದ್ದರೆ ಮೇಕಪ್ ಬ್ರಷಲ್ಲಿ ಹಾಕ್ಕೊಳ್ಳಿ, ತುಂಬ ನೀಟಾಗಿ ಬರುತ್ತೆ.
ಇದು ಫ್ರೆಂಡ್ಸ್ ನನ್ನ ಫೈನಲ್ ಲುಕ್. ಎಷ್ಟು ಸಿಂಪಲ್ ಆಗಿದೆ ಅಲ್ಲ ಮೇಕಪ್. ನನಗೆ ಸಿಂಪಲ್ ಆಗಿ ರೆಡಿ ಆಗಬೇಕಂದ್ರೇ ತುಂಬ ಇಷ್ಟ ಆಗುತ್ತೆ. ಸಿಂಪಲ್ ಆಗಿದ್ರೇ ನಾವು ಸಹ ನಮ್ಮ ಏಜ್ಗೆ ತಕ್ಕನಾಗಿ ಚೆನ್ನಾಗಿ ಕಾಣಿಸೋದು ಸಹ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪ್ಲೀಸ್ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇಡೋ ಪ್ರತಿ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.